ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಟ್ರಿಪ್ ಹೋಗ್ತಾ ಇದ್ದೀವಿ ಹಾಸ್ಪಿಟ್ಲ್ ಕಡೆಯಿಂದ. ನನ್ನ ಮಕ್ಕಳು ನಮ್ಮ ಮನೆಯವರು ನನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಬಿಟ್ಟು ಹೋಗಬೇಕು ಅಂತೇಳಿ ತುಂಬ ಅಳ್ತಾಯಿದ್ರು. ನನ್ನ ಮಕ್ಕಳು ಬಿಟ್ಟು ಹೋದರು. ನೆಕ್ಸ್ಟ್ ನಾವೆಲ್ಲ ಟ್ರಿಪ್ಪಿಗೆಲ್ಲ ಟೀಮ್ ವೈಸ್ ಎಲ್ಲ ಬಂದು 7 ಗಂಟೆಗೆ ಬಂದಿದ್ದೀನಿ. 8 ಗಂಟೆ ಆದರೂ ಬಸ್ ಹತ್ತುತ್ತಿಲ್ಲ ಇವರು. ಕೊನೆಗೆ 9:30ಗೆ ಬಸ್ಸೆಲ್ಲ ಹತ್ಕೊಂಡು ಇನ್ನೇನು ಬಸ್ಸಿಗೆ ಹತ್ತಿದ್ವಿ. ಶುರು ಡ್ಯಾನ್ಸು 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 ಡ್ಯಾನ್ಸು. ಅಲ್ಲಿ ಹೋಗಿ ರೀಚ್ ಆಗೋವರ್ಗು ಕುಡಿದು ಮಸ್ತ್ ಮಜಾ ಮಾಡಿಕೊಂಡು ಅದರಲ್ಲಿ ಆ ಕಡೆ ಈ ಕಡೆ ಓಡಾಡ್ತಿದ್ವಿ. ನಿಂತ್ಕೊಳಕ್ಕೆ ಆಗ್ತಾಯಿಲ್ಲ, ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನಾವು ರೀಚ್ ಆಗಿದ್ದೆ ಚಿಕ್ಕಮಂಗ್ಳೂರು. ಫೇಮಸ್ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗ್ತಾ ಇರೋದು ನಾವೀಗ ಫೈನಲಾಗಿ. ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಚಳಿ ಅಂದರೆ ಚಳಿ, ಸಿಕ್ಕಾಪಟ್ಟೆ ಚಳಿ ಇದೆ. ಶೊಟ್ಟರು ಟೊಪ್ಪಿ ಎಲ್ಲ ಹಾಕ್ಕೊಂಡ್ರೂ ಅಷ್ಟು ಚಳಿ ಇದೆ. ಫೈನಲ್ ನಾವು ರೀಚ್ ಆಗಿದ್ದೆ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ. ಬೆಟ್ಟಕ್ಕಿನ್ನೂ ಹತ್ತಬೇಕು, ಟ್ರೆಕ್ಕಿಂಗ್ ಮಾಡಬೇಕು. ಟ್ರೆಕ್ಕಿಂಗ್ ಮಾಡೋ ಮುಂಚೆ ಇದು ಫೋಟೋಸು. ನೆಕ್ಸ್ಟ್ ನಾವು ಟ್ರೆಕ್ಕಿಂಗ್ ಮಾಡ್ತಿದ್ದೀವಿ. ಸುಸ್ತಾಗ್ತಿದೆ, ಕುತ್ಕೊಂಡು ಹೋಗ್ತಿದ್ದೀವಿ. ನೋಡಿ, ನಾವು ಮುಂಚೆನೇ ಬಂದರೂ ನಮ್ಮ ಗ್ಯಾಂಗ್ ಇನ್ನೂ ಬರ್ತಾನೇ ಇದ್ದಾರೆ. ಹತ್ತಕ್ಕಾಗ್ತಿಲ್ಲ. ಆದ್ರೂ ನೋಡಿರಿ, ಎಲ್ಲ ಅಲ್ಲಲ್ಲೇ ನಿಂತ್ಕೊಂಡು ತಿನ್ಕೊಂಡು ಹತ್ಕೊಂಡು ಮಸ್ತ್ ಮಜಾ ಮಾಡಿ ಫೈನಲಾಗಿ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಬಂದ್ವಿ. ಬೆಟ್ಟದಲ್ಲೆಲ್ಲ ಫೋಟೋ ತಕ್ಕೊಂಡು ನೆಕ್ಸ್ಟ್ ವನಮಾಲ ಫಾಲ್ಸ್. ಅಲ್ಲಿಂದ ನೆಕ್ಸ್ಟ್ ಫಿಲ್ಮ್ ಶೂಟಿಂಗ್ ಪಾಯಿಂಟಲ್ಲಂತೂ ನಿಲ್ಲಕ್ಕಾಗ್ತಿಲ್ಲ. ಹಂಗೆ ಬಿದ್ದೋಗೋಂಗೆ ರೇಂಜಿಗೆ ಗಾಳಿ ಇದೆ ಅಲ್ಲಿ. ನೆಕ್ಸ್ಟ್ ಇದು ಜಿಪ್ಲೈನ್ ಅಡ್ವೆಂಚರ್ಸ್. ನನಗೆ ತುಂಬ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಹೈಡ್ರೋಫೋಬಿಯಾ ಇದೆ ನನಗೆ, ಬಟ್ ಆದರೂ ಹೋಗಿದ್ದೀನಿ. ಮಸ್ತಾಗಿತ್ತು ಮಾತ್ರ. ನನಗೆ ನಿಜವಾಗ್ಲೂ ಖುಷಿ ಆಯ್ತು ಅದ್ರಲ್ಲಿ ಹೋಗಿದ್ದು. ಅಷ್ಟು ಚೆನ್ನಾಗಿತ್ತು ಅದರಲ್ಲಿ ಹೋಗಿ ಅಷ್ಟು ಎತ್ತರದಲ್ಲಿ ಹೋಗಿ ಬರೋಕ್ಕೆ ಭಾಳ ಫಸ್ಟಿಗೆ ಭಯ ಇತ್ತು ನನಗೆ, ಬಟ್ ಖುಷಿ ಆಯಿತು. ನೆಕ್ಸ್ಟ್ ನಾವು ಹೋಗಿದ್ದೆ ಜರಿ ಫಾಲ್ಸಲ್ಲಂತೂ ಮಣ್ಣು ಅಂದರೆ ಮಣ್ಣು. ಅಲ್ಲಿ ಏನು ಹೇಳಂಗೆ ಇಲ್ಲ. ಇದೇ ಜರಿ ಫಾಲ್ಸ್. ನೆಕ್ಸ್ಟ್ ಅಲ್ಲೆಲ್ಲ ಆಡಿ ಡ್ಯಾನ್ಸ್ ಮಾಡ್ಕೊಂಡು ಎಲ್ಲ ಮಾಡಿಕೊಂಡು ಇಲ್ಲಿ ಬಂದು ಅಡುಗೆ ಮಾಡಿದ್ವಿ. ಊಟ ಮಾಡಬೇಕಲ್ಲ, ಅದಕ್ಕೆ ಒಂದು ಕಡೆ ನಿಲ್ಲಿಸ್ಕೊಂಡು ಎಲ್ಲರೂ ಅಡುಗೆ ಮಾಡಿಕೊಂಡು ಫೈನಲಲ್ಲಿ ನಾವು ಹೋಗಿದ್ದೆ ಬಾಳೆಹೊನ್ನೂರಿಗೆ ಹೋಗಿದ್ವಿ. ಅಂದರೆ ಲಂಬಾಪುರಿ ಮಠ ಬಿಡೋಕ್ಕಾಗುತ್ತಾ? ಲಂಬಾಪುರಿ ಮಠಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ರೇಣುಕಾಚಾರ್ಯರು ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಅಲ್ಲಿ ಆರ್ಟಿಫಿಷಿಯಲ್ ಆನೆ ಇತ್ತು ನೋಡಿಕೊಂಡು ಫೈನಲ್